ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ಒಂದು ಸಲ ಬಂದು ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಬೆಂಬಲಿಸಿ, ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಟಿಸ್ ಮಾಡ್ಬೋದು, ನಾವು ಈಗ ಔಟ್ಲೆಟ್ ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ಯೂಶ್ವಲಾಗಿ ಬರ್ತಾನೆ ಇರ್ತೀವಿ, ಬಟ್ ಇವತ್ತು ಸ್ವಲ್ಪ ಕ್ವಿಕ್ ಶಾಪಿಂಗ್ ಇತ್ತು. ಹಾಗಾಗಿ ವೀಕ್ ಡೇಲಿ ವರ್ಕಿಂಗ್ ಹವರ್ಸ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬಂದಿದ್ದೀವಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಶೂ ಮತ್ತು ಸ್ಯಾಂಡಲ್ಸ್ ತೊಗೊಳ್ಳೋದಿತ್ತು. ಸೊ ಈ ಔಟ್ಲೆಟ್ ಮಾಲಲ್ಲಿ ಎಲ್ಲ ಥರ ಬ್ರ್ಯಾಂಡೆಡ್ ಸ್ಟೋರ್ಸ್ ಕೂಡ ಇದೆ. ನಾನು ಮುಂದಿನ ದಿನಗಳಲ್ಲಿ ಒಂದು ಫುಲ್ ಟೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯೂಶ್ವಲಾಗಿ ನಾವು ಮಾಲಲ್ಲೆಲ್ಲ ಹೋದಾಗ ಬ್ರ್ಯಾಂಡೆಡ್ ಬಟ್ಟೆಗಳಾಗಲಿ ಅಥವಾ ಬೇರೆ ಪ್ರಾಡಕ್ಟ್ಸ್ ನೋಡಿದಾಗೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅಲ್ವಾ. ಬಟ್ ಈ ಔಟ್ಲೆಟ್ ಮಾಲಲ್ಲಿ ಬಂದಾಗ ಸೇಮ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸೇ ಸಿಗುತ್ತೆ. ಬಟ್ ಪ್ರೈಸ್ ಬಂದು ಸ್ವಲ್ಪ ಕಮ್ಮಿ ಇರ್ಬೋದು ಅಥವಾ ಡಿಸ್ಕೌಂಟೆಡ್ ಪ್ರೈಸ್ ಸಿಗುತ್ತೆ ಇಲ್ಲಿ. ಹಾಗಾಗಿ ಇದು ಮನೆಗೂ ಸ್ವಲ್ಪ ಹತ್ತಿರ ಇರೋದ್ರಿಂದ ಇಲ್ಲಿ ಬಂದಿದ್ದೀವಿ. ನಮ್ಮ ಮಗ ಈಗ ಎಲಿಮೆಂಟರಿ ಸ್ಕೂಲಲ್ಲಿರೋದು. ತುಂಬ ದೊಡ್ಡವನೇನಲ್ಲ, ಬಟ್ ಅವನಿಗೆ ಈ ವರ್ಷದಿಂದ ತಾನೇ ಚೂಸ್ ಮಾಡ್ಕೋಬೇಕು, ತನಗಿಷ್ಟ ಆಗಿದ್ದ ಕಲರೇನೇ ತೊಗೋಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ. ನಾವು ಒಂದು 2 ಶೂನ ಅವನಿಗೆ ತೆಗೆದಿಟ್ಟಿದ್ವಿ. ಬಟ್ ಅವನು ಓಕೆ, ನಾನು ನೋಡ್ತೀನಿ, ಫೈನಲಾಗಿ ನನಗಿಷ್ಟ ಆಗೋದನ್ನೇ ತೊಗೊಳ್ತೀನಿ ಅಂತ ಹೇಳಿ ಎಲ್ಲ ಆಪ್ಷನ್ಸನ್ನು ನೋಡ್ತಾ ಇದ್ದ. ಹಾಗೆಯೇ ನಾನು ನಮ್ಮ ಬೇಬಿಗೂ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡ್ತಾ ಇದ್ದೆ. ಬಿಕಾಸ್ ನನಗೆ ಫಸ್ಟ್ ಸಣ್ಣ ಸೈಜಿಂದು ಸಿಗಲಿಲ್ಲ, ಅಂದರೆ ಕಾಣಿಸ್ಲಿಲ್ಲ ನನಗೆ ಸ್ಟೋರಲ್ಲಿ. ಹಾಗಾಗಿ ಇಲ್ಲಿ ಇಲ್ವೇನೋ ಅಂತ ಅಂದ್ಕೊಂಡೆ ನಾನು. ಬಟ್ ಅದಾದಮೇಲೆ ಗೊತ್ತಾಯಿತು ನನಗೆ, ಇವನ್ ಫಾರ್ ಟಾಡ್ಲರ್ಸ್ಗೂ ಇಲ್ಲಿ ಆಪ್ಷನ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ನಮ್ಮ ಬೇಬಿಗೆ ಸ್ಯಾಂಡಲ್ ಹಾಕಿ ನಾನು ಟ್ರೈ ಮಾಡ್ತಾಯಿದ್ದೆ. ನಮ್ಮ ಬೇಬಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು. ಸೊ ಹಾಗಾಗಿ ಶೂನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು 2-3 ಟ್ರೈ ಮಾಡಿಬಿಟ್ಟು ಫೈನಲಾಗಿ ಒಂದು ಪಿಕ್ ಮಾಡಿದ್ವಿ. ಸೊ ನೀವು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ನಾವು ಯಾವ ಸ್ಟೋರಲ್ಲಿ ಇದ್ದೀವಿ ಅಂತ. ನಾವು ಮುಂಚೆಯಿಂದನೂ ನಮ್ಮ ಮಗನಿಗೆ ಇದೇ ಬ್ರ್ಯಾಂಡೆಡ್ ಶೂ ತೊಗೊಳ್ತಾ ಇದ್ವಿ. ಅವನಿಗೆ ಕಂಫರ್ಟಬಲ್ ಅನಿಸುತ್ತೆ. ಸ್ಕೂಲ್ಗಾಗಲಿ ಅಥವಾ ಹೊರಗಡೆ ಎಲ್ಲೇ ಹೋದ್ರೂ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತಾನೆ ಅವನು. ಬಿಕಾಸ್ ಇಲ್ಲಿ ಸ್ಕೂಲ್ ಯೂನಿಫಾರ್ಮ್ ಅಂತ ಏನೂ ಇಲ್ಲ, ಅಥವಾ ಪರ್ಟಿಕ್ಯುಲರಾಗಿ ಇಂಥದ್ದೇ ಶೂ ಹಾಕ್ಕೋಬೇಕಂತಿಲ್ಲ. ಅದರ ಬಗ್ಗೆ ನಾನು ಸ್ಕೂಲ್ದು ಇಲ್ಲೆಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ಬೇರೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ಇಬ್ಬರು ಮಕ್ಕಳಿಗೂ ಇಲ್ಲೇನೇ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಟ್ ಗುಡ್ ಥಿಂಗ್ ಈಸ್ ಲೈಕ್ ನಮಗೆ ಇವತ್ತು 50% ಆಫ್ ಇತ್ತು ಇಲ್ಲಿ. ಅಂದರೆ ಕಿಡ್ಸ್ದು ಶೂನ 2 ತೊಗೊಂಡ್ರೆ $50ಗೆ ಬರುತ್ತೆ ಅಂತ ಇತ್ತು. ಶೂನ ತೊಗೊಳ್ತಾ ಇದ್ದಾಗೇ ನಮ್ಮ ಮಗನಿಗೆ ಶೂ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು ಅಲ್ಲೇ. ಹಾಗಾಗಿ ಹೊಸ ಶೂ ಅಲ್ಲೇ ಹಾಕ್ಕೊಂಡು ಹೊರಗಡೆ ಬರ್ತಾ ಇದ್ದಾಗೇ ಥ್ರ್ಯಾಶ್ ಕ್ಯಾನ್ ಇತ್ತು. ಹಳೆ ಶೂ ಸ್ವಲ್ಪ ಹಾಳಾಗಿತ್ತು, ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಥ್ರ್ಯಾಶ್ ಮಾಡಿ ಪ್ಲೇ ಏರಿಯಾ ಕಡೆ ಹೊರಟ್ವಿ. ಸೊ ನೋಡಿದ್ರಲ್ವಾ ಎಷ್ಟು ಫಟಾಫಟಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳು ಅಂದಮೇಲೆ ಪ್ಲೇ ಏರಿಯಾ ನೋಡಿದರೆ ಮನೆಗೆ ಹೋಗೋದಕ್ಕೇ ಇಷ್ಟಪಡಲ್ಲ, ಆಡ್ತೀನಿ ಅಂತಂದರು ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಆಟ ಆಡೋದಕ್ಕೆ ಬಿಟ್ಟಿದ್ದೀವಿ. ಈಗ ಇಲ್ಲಿ 8 ಗಂಟೆ ಆಗಿದೆ, ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇದೆ. ಬಟ್ ಸನ್ಸೆಟ್ ಆದಮೇಲೂ ಒಂದು ಹಾಫ್ ಆನ್ ಅವರ್ ಹಾಗೆ ಬೆಳಕಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಇನ್ನೂ ಬೆಳಕಿದೆ. ಬಟ್ ಇಲ್ಲಿ 9 ಗಂಟೆ ಆಗಿದೆ ರಾತ್ರಿ. ಲೇಟ್ ಆಯಿತು ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ಯೂಶ್ವಲಿ ಸಮ್ಮರಲ್ಲಿ ಸನ್ಸೆಟ್ ತುಂಬಾ ಲೇಟ್ ಆಗುತ್ತೆ ಇಲ್ಲಿ. ಮ್ಯಾಕ್ಸ್ ಅಂದರೆ ಅಪ್ ಟು 9:30ವರೆಗೂ ಇರುತ್ತೆ ಬೆಳಕು. ಸೊ ಹಾಗಾಗಿ ಸಮ್ಟೈಮ್ಸ್ ಊಟ ಆದಮೇಲೆ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀವಿ ನಾವು. ಇದು ಒಂದು ಸಿಂಪಲ್ ವ್ಲಾಗ್ ಆಗಿತ್ತು. ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ